ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮಮ್ಮಾಸ್ ಅಭಿರುಚಿ ಚಾನಲ್. ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಟಕ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇವತ್ತು ನಾವು ಮಾಡ್ತಾ ಇರೋ ರೆಸಿಪಿ ಬಂದು ಸಿಂಪಲ್ ಆಗಿ ಒಂದು ದೋಸೆ. ಮಂಗಳೂರು ಸೌತೆಕಾಯಿನ ಬಳಸ್ಕೊಂಡು ದೋಸೆನ ಮಾಡೋದು ಹೇಗಂತ ನೋಡೋಣ. ಮಲೆನಾಡು ಭಾಗದಲ್ಲಿ ಇದನ್ನು ನಾವು ಮಗೆಕಾಯಿ ಅಂತ ಕರಿತೀವಿ. ಈ ಮಗೆಕಾಯಿನ ಬಳಸ್ಕೊಂಡು ದೋಸೆನ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ನೀವು ಒಂದ್ಸಲ ಟ್ರೈ ಮಾಡಿ. ಈ ದೋಸೆನ ಮಾಡೋದಕ್ಕೆ ಉದ್ದು ಬೇಡ, ಮೆಂತ್ಯನೂ ಕೂಡ ಬೇಡ, ಹಾಗೆಯೇ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು, ಸಖತ್ ಸ್ಮೂತಾಗಿ ಮಾಡ್ಕೊಳ್ಬೋದು. ಹೇಗೆ ಮಾಡೋದು, ಏನೇನು ಇಂಗ್ರೀಡಿಯೆಂಟ್ ಬೇಕು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಫಸ್ಟು ನಾನಿಲ್ಲಿ ಅಕ್ಕಿನ ಒಂದು 6 ರಿಂದ 8 ತಾಸಷ್ಟು ನೆನೆಸಿಟ್ಟಿದ್ದೀನಿ. ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಒಂದು 6 ರಿಂದ 8 ತಾಸು ನೆನೆಸಿಟ್ರೆ ಸಾಕಾಗುತ್ತೆ. ನಾನು ಈ ಕಪ್ಪಲ್ಲಿ 3 ಕಪ್ಪಷ್ಟು ಅಕ್ಕಿನ ಹಾಕಿ ನೆನೆಸಿಟ್ಟಿದ್ದೀನಿ. ನಂತರ ಮಗೆಕಾಯಿನ, ಮಂಗಳೂರು ಸೌತೆಕಾಯಿನ ಇಷ್ಟು ಬೇಕಾಗಲ್ಲ ಇದಕ್ಕೆ, ಇದರಲ್ಲಿ ಒಂದು ಅರ್ಧ ಸಾಕಾಗುತ್ತೆ. ಈ ಮಗೆಕಾಯಿನ ಕಟ್ ಮಾಡಿಕೊಂಡು ಅರ್ಧದಷ್ಟನ್ನು ಹಾಕ್ಕೊಳ್ಳೋಣ. ಇದನ್ನು ಸಿಪ್ಪೆ ಮತ್ತು ಬೀಜನ ಒಳಗಡೆ ತಿರುಳನ್ನು ತೆಗೆದುಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಈ ಒಳಗಡೆ ತಿರುಳಿರುತ್ತಲ್ಲ, ಒಂದೊಂದು ಸಲ ಕೆಲವೊಮ್ಮೆ ಒಳಗಡೆ ತಿರುಳು ಸ್ವಲ್ಪ ಕಹಿ ಇರುತ್ತೆ. ಆವಾಗ ನೋಡಿಕೊಂಡು ಆ ಥರ ಕಹಿ ಇತ್ತಂದರೆ ಇದನ್ನು ನೀಟಾಗಿ ಫುಲ್ ತಿರುಳನ್ನು ತೆಕ್ಕೊಂಬಿಡಬೇಕು, ಆವಾಗ ಕಹಿ ಅಂಶ ಇರೋದಿಲ್ಲ. ಈ ರೀತಿಯಾಗಿ ಸಿಪ್ಪೆನ ಮತ್ತು ಒಳಗಡೆ ತಿರುಳನ್ನು ನೀಟಾಗಿ ತೆಕ್ಕೊಂಬಿಟ್ಟಿದ್ದೀನಿ. ಈ ಮಗೆಕಾಯಿನ ನಾನು 2 ಕಪ್ಪಷ್ಟು ಹಾಕ್ತಾಯಿದ್ದೀನಿ. ಅಕ್ಕಿನ 3 ಕಪ್ ಹಾಕಿದ್ದೆ, ಮಗೆಕಾಯಿನ 2 ಕಪ್ಪಷ್ಟು ಹಾಕ್ಕೊಳ್ತಾ ಇದ್ದೀನಿ. ನಂತರ ಅನ್ನನ 1 ಕಪ್ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಅನ್ನನ ಇನ್ನೊಂದು ಸ್ವಲ್ಪ ಕಡಿಮೆ ಕೂಡ ಮಾಡ್ಕೊಳ್ಬೋದು. ನಂತರ ಇವು 3 ಮಿಕ್ಸ್ ಮಾಡಿ ನಾವು ಮಿಕ್ಸಿ ಜಾರಲ್ಲಿ ತಿರ್ಸ್ಕೊಳ್ಬೇಕು. ಸ್ವಲ್ಪ ಸ್ವಲ್ಪನೇ ಎಲ್ಲನೂ ಹಾಕ್ಕೊಳ್ತಾ ಮಿಕ್ಸಿ ಮಾಡ್ಕೊಳ್ಳೋಣ. ಮಗೆಕಾಯಲ್ಲಿ ಸ್ವಲ್ಪ ನೀರಿನ ಅಂಶ ಇರೋದ್ರಿಂದ ನಾವು ಇದಕ್ಕೆ ಎಕ್ಸ್ಟ್ರಾ ನೀರನ್ನು ಜಾಸ್ತಿ ಸೇರಿಸ್ಕೊಳ್ಳೋಕೆ ಹೋಗಬಾರ್ದು. ಸ್ವಲ್ಪ ಕಡಿಮೆ ನೀರು ಹಾಕಿ ಹಾಗೆಯೇ ರುಬ್ಕೊಂಡ್ರೆ ಮಗೆಕಾಯಲ್ಲಿರೋ ನೀರಿನ ಅಂಶ ಬಿಟ್ಕೊಳ್ತಾ ಹೋಗುತ್ತೆ. ಆವಾಗ ಹಿಟ್ಟು ತುಂಬ ತೆಳುವಾಗಿಬಿಡುತ್ತೆ. ನಾವು ಇವಾಗ ರುಬ್ಬುವಾಗಲೇ ಜಾಸ್ತಿ ನೀರು ಹಾಕ್ಕೊಂಡ್ಬಿಟ್ರೆ. ಹಾಗಾಗಿ ಒಂದು ಸ್ವಲ್ಪ ಕಡಿಮೆ ನೀರು ಹಾಕ್ಕೊಂಡು ರುಬ್ಕೋಬೇಕು. ನಾವು ದಪ್ಪ ದೋಸೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಹಿಟ್ಟು ಆದಷ್ಟು ದಪ್ಪ ಇದ್ರೇ ಚೆನ್ನಾಗಿರುತ್ತೆ. ಹಾಗಾಗಿ ಇದೇ ರೀತಿ ಎಲ್ಲ ಹಿಟ್ಟನ್ನು ರುಬ್ಕೊಂಡು ಒಂದು ಪಾತ್ರೆಗೆ ಹಾಕಿ ಇಟ್ಕೊಳ್ತಾ ಇದ್ದೀನಿ. ನಂತರ ಎಲ್ಲ ರುಬ್ಬಿ ಆದ ನಂತರ ಒಂದು ಸಲ ಹಾಗೆಯೇ ಕೈಯಲ್ಲಿ ಮಿಕ್ಸ್ ಮಾಡಿ ಇಡಬೇಕು. ಇವಾಗಲೇ ಉಪ್ಪು ಹಾಕೋದೇನು ಬೇಡ, ಇದನ್ನು ಹಾಗೆಯೇ ಒಂದು ಸಲ ಕೈಯಲ್ಲಿ ಮಿಕ್ಸ್ ಮಾಡಿ ಪ್ಲೇಟ್ ಮುಚ್ಚಿ ಒಂದು ಫುಲ್ ನೈಟ್ ಹಾಗೆ ಬಿಡಬೇಕು. ಒಂದು 8 ತಾಸಾದರೂ ಇದು ಹಿಟ್ಟು ಬರೋದಕ್ಕೆ ಬಿಡಬೇಕು, ಹುದುಗೋದಕ್ಕೆ ಬಿಡಬೇಕು. ಹಾಗೆಯೇ ಫುಲ್ ನೈಟು ಬಿಟ್ಬಿಡೋಣ. ನಂತರ ಮಾರನೇ ದಿನ ಬೆಳಗ್ಗೆ ಚೆನ್ನಾಗಿ ಹಿಟ್ಟು ಬಂದಿರುತ್ತೆ. ಇವಾಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ಪೂನ್ ಆಗೋಷ್ಟು ಸಕ್ಕರೆನ ಸೇರಿಸ್ಕೊಂಡು ಚೆನ್ನಾಗಿ ಹಿಟ್ಟನ್ನು ಮಿಕ್ಸ್ ಮಾಡಿ ನಾವು ದೋಸೆ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಳ್ಬೋದು. ಇದೇ ಹಿಟ್ಟನ್ನು ಉಪಯೋಗಿಸ್ಕೊಂಡು ನಾವು ಪಡ್ಡೂನ ಕೂಡ ಮಾಡ್ಕೊಳ್ಬೋದು. ಇದಕ್ಕೆ ಸ್ವಲ್ಪ ಈರುಳ್ಳಿ ಒಗ್ಗರಣೆ ಎಲ್ಲ ಹಾಕ್ಕೊಂಡು ಪಡ್ಡೂನ ಕೂಡ ಮಾಡ್ಕೊಳ್ಬೋದು. ಇವಾಗ ಒಂದು ಕಡೆ ದೋಸೆ ಕಾವಲಿನ ಕಾಯೋದಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಎಣ್ಣೆನ ಹಚ್ಚಿಬಿಟ್ಟು ದೋಸೆನ ಹಾಕ್ಕೊಳ್ತೀನಿ. ಮಂಗಳೂರು ಸೌತೆಕಾಯಿ ದೋಸೆ ಇದೆಯಲ್ಲ, ತುಂಬಾ ಸಾಫ್ಟಾಗಿ ಬರುತ್ತೆ. ಮತ್ತು ಇದ್ರದ್ದು ಸುವಾಸನೆ ಕೂಡ ಘಮ ಅಂತಿರುತ್ತೆ. ನಿಮಗೆ ದೋಸೆ ಮಾಡ್ತಿರುವಾಗಲೇ ಫೀಲ್ ಆಗುತ್ತೆ, ಅಷ್ಟು ಘಮ ಅಂತ ಅಂತಿರುತ್ತೆ. ಹಾಗಾಗಿ ನಿಮಗೆ ಸೈಡ್ಸ್ಗೆ ಒಂದು ತೆಂಗಿನಕಾಯಿ ಚಟ್ನಿ ಅಥವಾ ಯಾವುದಾದ್ರೂ ಚಟ್ನಿ ಇದ್ದರೆ ಸಾಕಾಗುತ್ತೆ. ಇಲ್ಲಾಂದರೆ ಯಾವುದಾದ್ರೂ ಸಿಂಪಲ್ಲಾಗಿ ಒಂದು ಪಲ್ಯ ಇದ್ದರೂ ಕೂಡ ಈ ದೋಸೆಗೆ ತುಂಬ ಚೆನ್ನಾಗಿ ಕಾಂಬಿನೇಷನ್ ಆಗುತ್ತೆ. ರುಚಿ ಅಂತೂ ಅದ್ಭುತವಾಗಿ ಬರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. 2 ಸೈಡು ಚೆನ್ನಾಗಿ ಬೆಂದ ನಂತರ ಇದನ್ನು ತೆಗೆದ್ಬಿಟ್ಟು ಬೇರೆ ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಹಾಗಿದ್ರೆ ಇವತ್ತಿನ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೋತೀನಿ.
ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಫ್ರೆಂಡ್ಸು ಫ್ಯಾಮಿಲಿಯೊಂದಿಗೆ ಶೇರ್ ಮಾಡಿ. ಯಾರೆಲ್ಲ ನನ್ನ ಚಾನಲನ್ನು ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದೊಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.